ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತು ಸಂಡೇ ಸ್ಪೆಷಲ್ ಆಗಿ ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಚಿಕನ್ ಬಿರಿಯಾನಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಎಲ್ಲರೂ ಮಾಡ್ಕೋಬೋದು. ಸೊ ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಬಿರಿಯಾನಿ ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡೋಣ. ನೋಡಿ, ಇಲ್ಲಿ ನಾನು ಬುಲೆಟ್ ರೈಸ್ ಅಂದರೆ ಸೋನಾ ಮಸೂರಿ ಅಕ್ಕಿ ಸುಮಾರು ಒಂದು ಅರ್ಧ kg ಆಗೋಷ್ಟು ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 2 ಲೋಟ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಚಿಕನ್ ಒಂದು ಅರ್ಧ kg ತೊಗೊಂಡಿದ್ದೀನಿ. ಚೆನ್ನಾಗಿ ಸ್ಕಿನ್ ಔಟ್ ಮಾಡಿಸಿ ಅದನ್ನು ಚೆನ್ನಾಗಿ ಒಂದು 3 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಎಣ್ಣೆ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಮತ್ತು ಪಲಾವ್ ಎಲೆ ಒಂದು 2, ಚಕ್ಕೆ ಒಂದು 3 ರಿಂದ 4 ತೊಗೊಂಡಿದ್ದೀನಿ, ಲವಂಗ ಒಂದು 10 ಕಾಳು, ಮತ್ತು ಏಲಕ್ಕಿ ಒಂದು 5 ರಿಂದ 6, ಮರಾಠ ಮೊಗ್ಗು ಇದು ಒಂದು 4 ತೊಗೊಂಡಿದ್ದೀನಿ. ಇದು ಕಲ್ಲುವ ಬಿರಿಯಾನಿ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ, ಅದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ತುಪ್ಪ ಒಂದು 2 ಟೇಬಲ್ ಸ್ಪೂನು, ಗರಂ ಮಸಾಲೆ ಇದು ನಾನೇ ಮಾಡಿರೋದು ಸುಮಾರು ಅದು 1 ಟೇಬಲ್ ಸ್ಪೂನು, ಅಚ್ಕಾರದ ಪುಡಿ ಒಂದು 1.5 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ತಗೊಳ್ಳಿ, ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನು, ಧನಿಯಾ ಪೌಡರು 1 ಟೇಬಲ್ ಸ್ಪೂನು, ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಒಂದು 4 ಟೊಮೊಟೊ ಚಿಕ್ಕದೇ ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿ ಒಂದು 2 ತೊಗೊಂಡಿದ್ದೀನಿ, ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು 8 ಮೆಣಸಿನ್ಕಾಯಿ ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ, ಮಿನಿಮಮ್ ಒಂದು 150 ml ತೊಗೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ದೊಡ್ಡ ಸೈಜ್ದೆ, ಮತ್ತು 1 ಇಡಿ ಕೊತ್ತಂಬರಿ, 1 ಇಡಿ ಪುದೀನ ತೊಗೊಂಡಿದ್ದೀನಿ ಅರ್ಧ kgಗೆ. ಸೊ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಅಗಲವಾಗಿರೋ ಪಾತ್ರೆ ಇಕ್ಕಿದ್ದೀನಿ. ಸೊ ನೀವು ಇನ್ ಕೇಸ್ ಮಾಮೂಲಿ ಮನೇಲಿ ಪಾತ್ರೆ ಮಾಡೋಕ್ಕಾಗಲ್ಲ, ಬೇಗನೆ ಮಾಡ್ಕೋಬೇಕಾದ್ರೆ ಕುಕ್ಕರಲ್ಲಿ ನಾನೇನು ತೋರಿಸ್ತಿದ್ದೀನಿ ಅದೇ ಪ್ರಾಸೆಸ್ಸು ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಸೊ ನೀವು ಈ ಬಿರಿಯಾನಿನ ಯಾವಾಗ ಬೇಕೋ ನಿಮ್ಮ ಮನೇಲಿ ಸಿಂಪಲ್ ಆದ ಫಂಕ್ಷನಲ್ಲಿ ಇಲ್ಲ ಯಾರಾದರೂ ತಕ್ಷಣಕ್ಕೆ ಗೆಸ್ಟ್ ಬಂದಾಗ ಯಾವುದೇ ರೀತಿ ಮಸಾಲೆ ರುಬ್ಬೋ ಇದೇ ಇಲ್ಲ, ಟೆನ್ಷನ್ನೇ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಸೊ ಇವಾಗ ಎಣ್ಣೆ ತುಪ್ಪ ಹಾಕಿದೆ, ತುಪ್ಪ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಬಿರಿಯಾನಿಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲೆ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ, ಜಸ್ಟ್ ಆ ಫ್ಲೇವರ್ ಎಲ್ಲ ಹೊರಗಡೆ ಬರುತ್ತೆ ಅವಾಗ ಎಣ್ಣೆಯಲ್ಲಿ. ಮತ್ತು ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಆದಷ್ಟು ಈರುಳ್ಳಿ ಸ್ವಲ್ಪ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕಿದ್ರೆ ಬಿರಿಯಾನಿಯಲ್ಲಿ ಒಳ್ಳೆ ಟೇಸ್ಟ್ ಇರುತ್ತೆ, ಸ್ವಲ್ಪ ಖಾರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವಿಲ್ಲಿ ಯಾವುದೇ ರೀತಿ ಪೇಸ್ಟ್ ಹಾಕ್ತಿಲ್ಲ, ಬೇರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ. ಸೊ ಆಲ್ಮೋಸ್ಟ್ ನಾನು ಒಂದು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿಯಲ್ಲಿ ಚಿಕನ್ ಬಿರಿಯಾನಿ 2 ವೆರೈಟಿ ತೋರಿಸಿದ್ದೀನಿ. ಸೊ ಇದೊಂಥರ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಈಸಿ ರೆಸಿಪಿ ಇದು. ಈಗ ಈ ಶುಂಠಿ ಬೆಳ್ಳುಳ್ಳಿಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಕೂಡ ಅಷ್ಟೇ, ನೀವು ಆ ಈರುಳ್ಳಿ ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಫ್ರೈ ಆಗೋವಾಗ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಖಾರದ ಪುಡಿ. ಮತ್ತು ಈ ಖಾರದ ಪುಡಿ ಬಿರಿಯಾನಿಗೆ ಕಲರು ಅದೇ, ಫುಡ್ ಕಲರ್ ಏನು ಯೂಸ್ ಮಾಡ್ತಾಯಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಆ ಖಾರದಲ್ಲಿರೋ ಘಾಟೆಲ್ಲ ಹೋಗಬೇಕು. ಮತ್ತು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಈ ಟೊಮೊಟೊದಲ್ಲಿ ನೀರಿನಂಶ ಎಲ್ಲ ಹೋಗಿ ಚೆನ್ನಾಗಿ ಒಳ್ಳೆ ಗ್ರೇವಿ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಟೊಮೊಟೊ ಈ ಬಿರಿಯಾನಿಗೆ ಸ್ವಲ್ಪ ಜಾಸ್ತಿನೇ ಬೇಕು. ಅರ್ಧ kgಗೆ 4 ತೊಗೊಂಡ್ರೆ 1 kgಗೆ ಒಂದು 7 ರಿಂದ 8 ತೊಗೊಳ್ಳಿ, ಚಿಕ್ಕ ಸೈಜು. ದೊಡ್ಡದಾದರೆ ಒಂದು 6 ತೊಗೊಳ್ಳಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಗ್ರೇವಿ ಥರ ಆಗಬೇಕು, ಫುಲ್ಲು ಟೊಮೊಟೊ ಫುಲ್ಲು ಸಾಫ್ಟಾಗಿ ಆಗಬೇಕು, ಎಣ್ಣೆ ಮೇಲೆ ಬಿಡಬೇಕು ಚೆನ್ನಾಗಿ ಫ್ರೈ ಮಾಡೋವಾಗ. ಇವಾಗ ನೋಡ್ತಾ ಇರ್ಬೋದು ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ನಾನು ಯಾವುದೇ ರೀತಿ ಮಸಾಲೆ ಹಾಕಿ ನೆನೆ ಹಾಕಿಲ್ಲ, ಜಸ್ಟ್ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಮೊಸರು ಕೂಡ ಹಾಕ್ಕೊಳ್ಳೋಣ. ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಹೇಳಬೇಕು ನಿಮಗೆ, ನಾನು ಗುರುವಾರ ಶುಕ್ರವಾರ ಅಡುಗೆ ಅಪ್ಲೋಡ್ ಮಾಡಿಲ್ಲ. ಸೊ ದಸರಾಗೆ ಅಂದ್ಬಿಟ್ಟು ನಾನು ನಮ್ಮ ಆಂಟಿ ಊರಿಗೆ ಹೋಗಿದ್ದೆ, ಅದಕ್ಕೋಸ್ಕರ ಕಮೆಂಟ್ ಕೂಡ ನಾನು ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ, ಸಂಜೆ ಹೊತ್ತು ಮಾಡ್ತಾಯಿದ್ದಿದ್ದು. ಸೊ ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಡಿ. ಮತ್ತು ತುಂಬ ಜನನೂ ಎಲ್ಲ ರೆಸಿಪಿಗೂ ಕೇಳ್ತಾ ಇದ್ದೀರಾ, ಎಲ್ಲನೂ ಆದಷ್ಟು ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ಮತ್ತು ಒಳ್ಳೆ ನಿಮ್ಮ ಕಡೆಯಿಂದ ಒಳ್ಳೆ ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ಇದೇ ರೀತಿ ನನ್ನ ರೆಸಿಪಿಗಳನ್ನ ನೀವು ಟ್ರೈ ಮಾಡಿ ಒಳ್ಳೆ ಕಮೆಂಟ್ಗಳು ಹಾಕ್ಬೇಕಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಯಾವಾಗೂ ನಮ್ಮ ಚಾನಲ್ ಮೇಲೆ ಇರಲಿ ಅಂತಲೂ ಕೇಳ್ಕೊತೀನಿ. ಈಗ ಇದಕ್ಕೆ ಧನಿಯಾ ಪುಡಿನೂ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿನಿಮಮ್ ಒಂದು 1/4 ಗಂಟೆ ಆದರೂ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಕಡಿಮೆ ಊರಿನಲ್ಲಿ ಒಂದು 15 ನಿಮಿಷ ಬಿಡಬೇಕು. ಆಲ್ಮೋಸ್ಟ್ ಚಿಕನ್ ಇದರಲ್ಲೇ ಒಂದು ಅರ್ಧ ಭಾಗದಷ್ಟು ಬೆಂದೋಗಬೇಕು. ನೋಡ್ತಾ ಇರ್ಬೋದು ಹೆಂಗೆ ನೀವು ಮಾಡ್ತಾಯಿದ್ರೆ ಯಾವ ಥರ ಸ್ಮೆಲ್ ಬರುತ್ತೆ ಅಂದರೆ, ಆಗುತ್ತಾ ಇಲ್ವೋ ಇನ್ನು ಬಿರಿಯಾನಿ ಅಂತ ಮನೇಲಿ ಯಾರಾದರೂ ಕೇಳಬೇಕು, ಎಷ್ಟೊತ್ತಾಗುತ್ತೆ ಮಾಡೋಕ್ಕೆ ಅಂತ ಕೇಳಬೇಕು, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಈ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದನಲ್ಲ, ಅದಕ್ಕೋಸ್ಕರ ಕೆಲವ್ರಿಗೆ ಅಳತೆ ಗೊತ್ತಾಗಲ್ಲ, ಏನು ಮಾಡ್ತೀರಂದರೆ 4 ಲೋಟ ಹಾಕೋಬೋದು. ನಿಮಗೆ ಅಡುಗೆ ಮಾಡೋಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದಾದರೆ
ಒಂದು 3ರಿಂದ 3.5 ಲೋಟ ನೀರು ಹಾಕ್ಕೊಳ್ಳಿ. ಅಕಸ್ಮಾತ್ ನೀವು ಬಾಸುಮತಿ ಅಕ್ಕಿ ಯೂಸ್ ಮಾಡೋದಾದರೆ 4 ಲೋಟ ಬದಲು ನೀವು 3 ಲೋಟ ಹಾಕೋಬೇಕಾಗುತ್ತೆ ನೀರು. ಯಾಕಂದರೆ ಬಾಸುಮತಿ ಅಕ್ಕಿ ಜಾಸ್ತಿ ನೀರು ಹಿಡಿಯಲ್ಲ ಮತ್ತು ಬೇಗನೆ ಬೆಂದೋಗುತ್ತೆ. ಸೊ ಸೋನಾ ಮಸೂರಿ ಆದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ನೀರೆಲ್ಲ ಹಾಕಿದ್ಮೇಲೆ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಸೊ ಇದು ಮಿನಿಮಮ್ ಒಂದು 10 ನಿಮಿಷ ಆದರೂ ಕುದಿಯೋಕ್ಕೆ ಟೈಮ್ ತಗೊಳುತ್ತೆ. ನಾನು ಹೇಳ್ದಂಗೆ ನಿಮಗೆ ಪಾತ್ರೆಯಲ್ಲಿ ಮಾಡೋಕ್ಕೆ ಬರಲ್ಲ ಅಂದರೆ ಇನ್ ಕೇಸ್ ಇದನ್ನೇ ನೀವು ಕುಕ್ಕರಲ್ಲಿ ಮಾಡ್ಕೋಬೋದು. ಸೊ ಕುಕ್ಕರಲ್ಲಿ ಮಾಡಿದ್ರೆ ಜಸ್ಟ್ 2 ವಿಸಿಲ್ ಬಿಟ್ಕೊಳ್ಳಿ ಸಾಕು, ಅದಕ್ಕೆ ಮೇಲೆ ಬೇಕಾಗಿಲ್ಲ. ಸೊ ನಾನು ತಗೊಂಡಿರೋದು ಬುಲೆಟ್ ರೈಸು, ತುಂಬ ಸೂಪರಾಗಿ ಬರುತ್ತೆ. ಫಂಕ್ಷನ್ಗಳಿಗೆಲ್ಲ ಅದೇ ರೈಸ್ ತುಂಬ ಜನ ಉಪಯೋಗಿಸ್ತಾರೆ. ಮತ್ತು ಅದು ಅನ್ನ ಉದುರಾಗಿ ಯಾವುದೇ ರೀತಿ ಗಂಜಿ ಥರ ಆಗಲ್ಲ, ಮುದ್ದೆ ಥರ ಆಗಲ್ಲ. ನೀವು ಅಕಸ್ಮಾತ್ ನೀರು ಜಾಸ್ತಿ ಅದನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ, ಆದರೆ ಉದುರಾಗೆ ಇರುತ್ತೆ, ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಉಪ್ಪು ಹಾಕ್ಕೊಂಡು ಇದನ್ನು ಒಂದು 1/4 ಅವರ್ ಐ ಫ್ಲೇಮಲ್ಲೇ ಬಿಡ್ತೀನಿ. ಯಾಕಂದರೆ ಐ ಫ್ಲೇಮಲ್ಲಿ ಬಿಟ್ಟರೆ ನೋಡ್ತಾ ಇರ್ಬೋದು ನೀರೆಲ್ಲ ಸ್ವಲ್ಪ 3/4 ಭಾಗ, ಅಕ್ಕಿ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ, ಒಂದು 3/4 ಭಾಗ ಬೆಂದಿರುತ್ತೆ. ಇಂಥ ಟೈಮಲ್ಲಿ ನೀವು ಸ್ಟವ್ನ ಫುಲ್ಲು ಸಿಮ್ಮಲ್ಲಿ ಇಡಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು, ಏನಾದರೂ ನೀವು ಇವಾಗ ತುಪ್ಪ ಯೂಸ್ ಮಾಡೋಂಗಿದ್ರೆ ಇನ್ನೂ ಸ್ವಲ್ಪ ತುಪ್ಪ ಹಾಕೊಬೋದು, ಕೊತ್ತಂಬರಿ ಪುದೀನ ಕೂಡ ಹಾಕೊಬೋದು. ಮೇಲೆ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಅದ್ರ ಮೇಲೆ ಒಂದು ದೊಡ್ಡ ವೇಟ್ ಇಡ್ತಾಯಿದ್ದೀನಿ. ಸೊ ಕುಟಾಣಿದು ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಕಡಿಮೆ ಊರಿನಲ್ಲಿ 15 ನಿಮಿಷ, ಸಿಮ್ಮಲ್ಲೇ 15 ನಿಮಿಷ ಬಿಟ್ಬಿಡ್ಬೇಕು. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ತೆಗೆದು ತಿರ್ಸೋಕ್ಕೆ ಹೋಗಬೇಡಿ. ಇವಾಗ ನೋಡ್ತಾ ಇರ್ಬೋದು. ಸೊ ನಾನು ಯಾವುದೇ ರೀತಿ ಸೆಂಟ್ರಲ್ಲಿ ತೆಗೆದು ಇದು ಮಾಡಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಸಖತ್ತಾಗಿ ಬಂದಿದೆ ಬಿರಿಯಾನಿ. ಹೆಂಗಿದೆ ಅಂದರೆ ತಿಂದರೆ ನೀವು ಒಂದ್ಸರಿ, ವಾರಕ್ಕೆ ಒಂದ್ಸರಿ ಆದರೂ ಇಲ್ಲ 2 ಸರಿ, ಚಿಕನ್ ಇಷ್ಟಪಡೋರು 2 ಸರಿ ಮಾಡಿ ತಿಂತೀರಾ, ಅಷ್ಟು ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ಸಂಡೇ ಸ್ಪೆಷಲಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ಖಂಡಿತ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ದಯವಿಟ್ಟು ಮರೆಯದೆ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಗೊತ್ತಲ್ಲ ನಮ್ಮ ಚಾನಲ್ ಹೆಸರು ರೇಖಾ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.